ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ನಿನ್ನೆ ಅಕ್ಷಯ ತೃತೀಯ ಇತ್ತಲ್ಲ, ಹಂಗಾಗಿ ನೀವೆಲ್ಲ ಏನೇನು ತೊಗೊಂಡ್ರಿ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ನನಗೆ. ಏಕೆ ಅಂತಂದರೆ ಒಬ್ಬೊಬ್ರಿಗೆ ಒಂದೊಂದು ಥರ ಆಸೆ ಅನ್ನೋದಿರುತ್ತೆ. ಕೆಲವ್ರಿಗೆ ಆಸೆ ಇರುತ್ತೆ, ತೊಗೊಳ್ಳೋ ಅಂಥ ಶಕ್ತಿ ಇರೋದಿಲ್ಲ. ಈಗ ಬೆಳ್ಳಿ ಬಂಗಾರ ತೊಗೊಳ್ಳೇಬೇಕು ಅಂತ ಅನ್ನೋದು ಸಹ ಕೆಲವ್ರಿಗೆ ಆಸೆ ಇರುತ್ತೆ. ಏಕೆ ಅಂತಂದರೆ ಬಸವನ ಜಯಂತಿ ದಿವಸ ಅಂದರೆ ಅಕ್ಷಯ ತೃತೀಯ ದಿವಸ ತೊಗೊಂಡ್ರೆ ಒಳ್ಳೆಯದಾಗುತ್ತೆ ಅಂತನ್ನೋರು ಸಹ ತುಂಬ ಜನ ಇರ್ತಾರೆ. ಆದರೆ ಸಾಧ್ಯವಾಗೋದಿಲ್ಲ, ಹಣಕಾಸು ಒದಗಿ ಬರೋದಿಲ್ಲ. ಏಕೆ ಅಂತಂದರೆ ಇವಾಗ ಏನು 2,000 3,000 ರೂಪಾಯಿ ಅಲ್ಲ ಚಿನ್ನ, 15,000 16,000 ರೂಪಾಯಿ ಗ್ರಾಮ್ ಇರೋದ್ರಿಂದ ನಾವು ಒಂದು ಒಡವೆ ತೊಗೊಳ್ಳೋದಕ್ಕೂ ಸಹ ಸಾಧ್ಯವಾಗೋದಿಲ್ಲ. 15,000 16,000 ಅಂತ ನೀವು ನಾನು ಈಗ ಹೇಳ್ತೆ ಅಂತ ತಿಳ್ಕೊಬೇಡಿ. ಏಕೆಂದರೆ ಜಾಸ್ತಿನೂ ಇರ್ಬೋದು, ಇಲ್ಲ ಕಮ್ಮಿನೂ ಇರ್ಬೋದು. ಏಕೆಂತಂದರೆ ನಾನು ಒಡವೆ ಅಂಗಡಿಗೆ ಹೋಗಿಲ್ವಲ್ಲ, ಹಂಗಾಗಿ ನನಗೆ ಗೊತ್ತಿಲ್ಲ. ಇಷ್ಟೇ ರೇಟು ಅನ್ನೋದು ಸಹ ನನಗೆ ಗೊತ್ತಿರೋದಿಲ್ಲ. ನಿನ್ನೆ ನಮ್ಮ ಫ್ಯಾಮಿಲಿ ಫಂಕ್ಷನ್ ಇತ್ತು, ಹಂಗಾಗಿ ಹೊರಗಡೆ ಫಂಕ್ಷನ್ಗೆ ಹೋಗಿದ್ನಲ್ಲ, ಆವಾಗ ಒಡವೆ ಅಂಗಡಿಗಳಲ್ಲಿ ನನಗೆ ಜನ ನೋಡಿದೆ. ನಾನು ಜಾಸ್ತಿ ಜನ ಯಾವ ಅಂಗಡಿಲೂ ಸಹ ಇಲ್ಲ. ಬೆಳಗ್ಗೆ ಹೋಗ್ಬೇಕಾದ್ರೂ ನೋಡ್ಕೊಂಡು ಹೋದೆ, ಆವಾಗಲೂ ಸಹ ಜನ ಇರಲಿಲ್ಲ. ಸಂಜೆ ನೈಟು ನಾನು ಒಂದು 6:30 7 ಗಂಟೆಗೆ ಬಂದಿದ್ದಂಥದ್ದು ಮನೆಗೆ. ಆವಾಗ ನೋಡಿದಾಗಲೂ ಸಹ ಯಾವುದೇ ರೀತಿ ಜಾಸ್ತಿ ಜನ ಇಲ್ಲ. ಯಾವಾಗಲೂ ಜನ ತುಂಬಿರ್ತಿದ್ರಲ್ಲ, ಅಷ್ಟು ಜನ ಒಡವೆ ಅಂಗಡಿಲಿಲ್ಲ. ಏಕೆ ಅಂತಂದರೆ ನಮ್ಮ ಕೈಗೆ ಎಟಕ್ದಷ್ಟು ರೇಟು ಹೋಗಿದೆಯಲ್ಲ, ಹಂಗಾಗಿ ಯಾರು ಅಷ್ಟೇ ತೊಗೊಳ್ಳೋ ಪ್ರಯತ್ನ ಮಾಡಿಲ್ಲ. ಕೆಲವರು ತೊಗೊಂಡಿದ್ದಾರೆ. ಏಕೆ ಅಂತಂದರೆ ವರ್ಷದಿಂದನೂ ಸಹ ಕಾಯ್ಕೊಂಡಿರ್ತಾರೆ ಇದೇ ದಿವಸ ತೊಗೊಳ್ಬೇಕು ಅಂತ. ಹಂಗಾಗಿ ಅವತ್ತು ದಿವಸ ಕೆಲವರು ತೊಗೊಳ್ಳೋಂಥವ್ರು ತೊಗೊಂಡಿದ್ದಾರೆ. ಇನ್ನು ಕೆಲವ್ರಿಗೆ ಸಾಧ್ಯವಾಗಿಲ್ಲ ಅಂತ ಅನ್ನೋರು ಮನೆಗೆ ಸ್ವಲ್ಪ ಐಟಮ್ ತಂದಿದ್ದಾರೆ. ಕೆಲವರು ಒಬ್ಬೊಬ್ಬರು ಒಂದೊಂದು ಥರ ತೊಗೊಂಡಿದ್ದಾರೆ. ನಾನು ಏನು ತೊಗೊಂಡೆ ಅಂತಂದರೆ, ನನಗೆ ಗೊತ್ತಿರಲಿಲ್ಲ. ನನಗೆ ನಮ್ಮ ಮನೆಯಲ್ಲಿ ಒಂದು ಮೂಗ್ಬಟ್ಟು ಮತ್ತು ಒಂದು ನನ್ನ ಮಕ್ಕಳಿಗೆ ಕೈಗೆ ಒಂದು ಬ್ರಾಸ್ಲೆಟು, ಅಂದರೆ ಚಿನ್ನದಲ್ಲ, ಬೆಳ್ಳಿ ಬ್ರಾಸ್ಲೆಟ್ ಬರುತ್ತಲ್ಲ, ಶಾರ್ಟಾಗಿ ನಾವು ಡೈಲಿ ಯೂಸ್ ಮಾಡ್ತೀವಲ್ಲ ಬ್ರೇಸ್ಲೆಟು, ಆ ಥರದ್ದೊಂದು, ಮತ್ತು ಒಂದು ಮೂಗ್ಬಟ್ಟು, ಇವೆರಡನ್ನೂ ಸಹ ನಮ್ಮ ಮನೆಯವರೇ ತೊಗೊಂಡು ಬಂದಿದ್ದರು. ನನ್ನ ಕೇಳಿದರೆ ನಾನಂತೂ ತೊಗೊಳೋದಕ್ಕೆ ಹೋಗ್ತಿರ್ಲಿಲ್ಲ. ಏಕೆ ಅಂತಂದರೆ ಒಡವೆ ರೇಟು ಬೆಳ್ಳಿ ರೇಟು ಕೇಳಿಬಿಟ್ರೆ ಗಗನಕ್ಕೇರಿದೆ. ಹಂಗಾಗಿ ನಮ್ಮ ಕೈಗೆ ಎಟುತ್ತೆ ಇರೋಷ್ಟದು. ಹಂಗಾಗಿ ನಾನು ತೊಗೊಳಕ್ಕೆ ಹೋಗೋದಿಲ್ಲ. ನಮ್ಮ ಮನೆಯಲ್ಲೇ ಇವ್ರು ತೊಗೊಳೋದಿಲ್ವಲ್ಲ ಅಂತಂದ್ಬಿಟ್ಟು ಅವರೇ ಹೊರಗಡೆ ಹೋಗಿದ್ರಲ್ಲ, ಹಂಗಾಗಿ ಅವರೇ ತೊಗೊಂಡು ಬಂದಿದ್ದರು. ನೀವೆಲ್ಲ ಏನು ತೊಗೊಂಡಿದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ. ಏಕೆ ಅಂತಂದರೆ ನಾನು ಬಸವನ ಜಯಂತಿ ದಿವಸ ಅಂದರೆ ಅಕ್ಷಯ ತೃತೀಯ ದಿವಸನೇ ನಾನು ಯಾವತ್ತೂ ಅಷ್ಟೇ ಏನು ತೊಗೊಳಕ್ಕೆ ಹೋಗೋದಿಲ್ಲ. ಏಕೆ ಅಂದರೆ ನಮಗೆ ಸಾಧ್ಯವಾದರೆ ನಾವು ತೊಗೋತೀವಿ, ಸಾಧ್ಯವಾಗಲಿಲ್ಲ ಅಂದರೆ ತೊಗೊಳಕ್ಕಾಗೋದಿಲ್ಲ. ತೊಗೊಳ್ಳೇಬೇಕು ಅಂತಲೂ ಇಲ್ಲ, ತೊಗೋಬಾರ್ದು ಅಂತಲೂ ಇಲ್ಲ. ಕೆಲವರು ಸಾಧ್ಯವಾದರೆ ತೊಗೊಂಡ್ರೆ ಒಳ್ಳೆಯದು. ತೊಗೊಳಕ್ಕಾಗದೇ ಇರೋವಂಥವ್ರು ಮನೆಗೆ ಏನಾದರೂ ಸ್ವಲ್ಪ ಐಟಮ್ಗಳ್ನ ತೊಗೊಂಡು ಬಂದರೆ ತುಂಬ ಒಳ್ಳೆಯದು. ನಾನು ಏನು ತೊಗೊಂಡು ಬಂದೆ ಅಂತಂದರೆ ಅರಿಶಿನ, ಕುಂಕುಮ, ಅಕ್ಕಿ ಮತ್ತು ಕಲ್ಲುಪ್ಪು ಮತ್ತು ಅರಿಶಿನ ಕೊಂಬು, ಈ ಥರ, ಮತ್ತು ಗೋಮತಿ ಚಕ್ರ, ಕಾವಡೆ, ಈ ರೀತಿ ಲಕ್ಷ್ಮಿಗೆ ಏನೇನು ಉಪಯೋಗಿಸ್ತೀವೋ ನಾವು, ಲಕ್ಷ್ಮಿ ಆಕರ್ಷಣೆ ಮಾಡೋದಕ್ಕೆ ಯಾವ್ಯಾವ ವಸ್ತುಗಳನ್ನ ನಾವು ಬಳಸ್ಕೋತೀವೋ ಆ ವಸ್ತುಗಳನ್ನ ಅಷ್ಟೇ ನಾನು ತೊಗೊಂಡು ಬಂದಿದ್ದು. ನಮ್ಮ ಮನೆಯಲ್ಲಿ ಇವಳು ತೊಗೊಳೋದಿಲ್ಲ ಹೋಗಿ ಅಂತಂದ್ಬಿಟ್ಟು ಅವರೇ ತೊಗೊಂಡು ಬಂದಿದ್ದಂಥದ್ದು. ನಾನು ಅವ್ರು ತೊಗೊಂಡು ಬಂದಾಗಲೂ ಸಹ ಹೇಳಿದೆ, ಏನಕ್ಕೆ ಇಷ್ಟೊಂದು ರೇಟ್ ಕೊಟ್ಟು ತೊಗೊಂಡು ಬರಬೇಕಾಗಿತ್ತು ಅಂತ. ನಮ್ಮ ಮನೆಯಲ್ಲಿ ಇಲ್ಲ, ನಾನು ಆ ಕಡೆನೇ ಹೋಗ್ತಿದ್ನಲ್ಲ, ಹಂಗಾಗಿ ಏನಾದರೂ ತೊಗೊಳ್ಳೋಣ ಅಂತ ನನಗೆ ಆಸೆ ಇತ್ತು. ಹಂಗಾಗಿ ಇವೆರಡು ಚಿಕ್ಕ ವಸ್ತುನ ತೊಗೊಂಡು ಬಂದು ಕೊಟ್ಟರು ನನಗೆ. ಹಂಗಾಗಿ ನನಗೆ ಅದು ಬೇಕು ಅಂತಲೂ ಸಹ ನಾನು ಕೇಳೋದಿಲ್ಲ, ಇಲ್ಲ ಬೇಡ ಅಂತಲೂ ಸಹ ನಾನು ಹೇಳೋದಿಲ್ಲ. ಏಕೆ ಅಂತಂದರೆ ಚಿನ್ನದ ರೇಟು ನಮ್ಮ ಕೈಗೆ ಎಟುಕ್ದಷ್ಟು ಮೇಲೆ ಹೋಗ್ಬಿಟ್ಟಿದೆ. ಬಡವರಂತೂ ಚಿನ್ನ ಬೆಳ್ಳಿ ತೊಗೊಳೋದಕ್ಕಂತೂ ಸಾಧ್ಯವಾಗೋದಿಲ್ಲ, ಅಷ್ಟೊಂದು ರೇಟ್ ಆಗಿದೆ. ನಾನು ಬೆಳ್ಳಿ ಕೇಳಿದಾಗ ಅವ್ರು ಏನು ಹೇಳಿದ್ರು ಅಂದರೆ 250 ರೂಪಾಯಿ 1 ಗ್ರಾಮ್ ಹೇಳಿದ್ರು. ನಾನು ಸುಮಾರು ದಿವಸ ಆಲೇ 1 ತಿಂಗಳು 2 ತಿಂಗಳಾಗಿತ್ತು, ಅವಾಗ ಕೇಳಿದಾಗ ಬೆಳ್ಳಿ ರೇಟು 1 ಗ್ರಾಮ್ಗೆ 250 ರೂಪಾಯಿ ಆಗಿತ್ತು. ಅಲ್ಲಿಗೆ ನಮ್ಮ ಕೈಲಿ ತೊಗೊಳಕ್ಕಾಗುತ್ತಾ? ಈಗ ಒಂದು 15-20 ಸಾವಿರನಾದರೂ ಬೇಕೇ ಬೇಕು ಬೆಳ್ಳಿ ತೊಗೊಳ್ಬೇಕಾದ್ರೆ. ಆದರೆ ಚಿನ್ನ ತೊಗೊಳೋದಕ್ಕಂತೂ ಸಾಧ್ಯವಾಗೋದಿಲ್ಲ. ಕೆಲವರು ತೊಗೊಂಡಿದ್ದಾರೆ, ಕೆಲವರು ತೊಗೊಂಡಿಲ್ಲ ಅಂತ ಅನ್ನೋರು ಸಹ ಮನೆಗೆ ಈ ರೀತಿ ಲಕ್ಷ್ಮಿಗೆ ಉಪಯೋಗ ಅಂತ ವಸ್ತುಗಳನ್ನ ತೊಗೊಂಡು ಬಂದರೆ ತುಂಬ ಒಳ್ಳೆಯದಾಗುತ್ತೆ. ನಾನು ಯಾವಾಗಲೂ ಅಷ್ಟೇ ಅದನ್ನೇ ತೊಗೊಂಡು ಬರೋ ಅಂಥದ್ದು. ಹಂಗಾಗಿ ನಮ್ಮ ಮನಸ್ಥಿತಿಗೆ ಬಿಟ್ಟಿದ್ದಂಥದ್ದು, ನಮಗೆ ಅನುಕೂಲವಾದಂಥದ್ದನ್ನು ನಾವು ತೊಗೊಂಡು ಬರಬೇಕು. ಯಾರೋ ಏನೋ ತೊಗೋತಾರೆ ಅಂತ ನಾವು ತೊಗೊಳೋದಕ್ಕೆ ಹೋಗ್ಬಾರ್ದು. ಏಕೆ ಅಂತಂದರೆ
ಇವಾಗಿನ ಜೀವನ ತುಂಬಾ ಕಷ್ಟ ಇದೆ. ನಾವು ಒಂದೊಂದು ರೂಪಾಯಿ ದುಡಿಬೇಕು ಅಂದರೆ ಎಷ್ಟು ಕಷ್ಟಪಡ್ತೀವಿ, ಅದೇ ದುಡ್ಡನ್ನು ಖರ್ಚು ಮಾಡೋದಕ್ಕೆ ಎಷ್ಟು ಸುಲಭವಾಗಿ ನಾವು ಖರ್ಚು ಮಾಡ್ತೀವಿ ಅಲ್ವಾ. ಜೀವನ ಅಂತ ಅನ್ನೋದು ನೀರಿನ ಮೇಲೆ ಗುಳ್ಳೆ ಇದ್ದಾಗೆ, ಇವತ್ತಿದ್ದವರು ನಾಳೆ ಇರೋದಿಲ್ಲ, ನಾಳೆ ಇದ್ದವರು ನಾಳೆ ಇರೋದಿಲ್ಲ, ಯಾವಾಗ ಏನಾಗುತ್ತೆ ಅಂತಲೂ ಸಹ ಹೇಳೋದಿಲ್ಲ. ಆದರೆ ನಮ್ಮ ಹತ್ರ ಆಸೆ ಅನ್ನೋದು ತುಂಬಿ ತುಳುಕ್ತಿರುತ್ತೆ, ತೊಗೊಳೋದಕ್ಕಾಗೋದಿಲ್ಲ. ಕೆಲವು ವಸ್ತುಗಳನ್ನಾಗಿರ್ಬೋದು, ಕೆಲವು ಆಸೆ ಪಡ್ತೀವಿ ನಾವು, ಆದರೆ ಅದನ್ನೆಲ್ಲ ತೊಗೊಳಕ್ಕಾಗೋದಿಲ್ಲ. ಇದನ್ನೆಲ್ಲ ನಾವು ದೇವ್ರ ಮುಂದೆ ಕೂತ್ಕೊಂಡು ಹೇಳ್ಕೊತೀವಿ, ಭಗವಂತ ಎಲ್ಲರಿಗೂ ನೀನು ಅಷ್ಟನ್ನೆಲ್ಲ ಕೊಟ್ಟಿದ್ಯಾ, ನನಗೆ ಇಷ್ಟನ್ನಾದರೂ ನೀನು ಕರುಣೆ ತೋರಿಸು ಭಗವಂತ ಅಂತ ನಾವು ತಂದೆ ರಾಯರ ಮುಂದೆ ಕೂತ್ಕೊಂಡು ನಾವು ಕೇಳ್ಕೊಂಡಾಗ ಖಂಡಿತ ನಿಮ್ಗೇನಾದರೂ ತೊಗೊಳ್ಳೋ ಥರ ಅನುಗ್ರಹ ಮಾಡೇ ಮಾಡ್ತಾರೆ. ಅದೇ ದಿವಸ ತೊಗೊಳ್ಬೇಕು ಅಂತಲೂ ಏನಿಲ್ಲ, ನೀವು ಬೇರೆ ದಿವಸ ಯಾವತ್ತಾದರೂ ತೊಗೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಏಕೆ ಅಂತಂದರೆ ಅಕ್ಷಯ ತೃತೀಯ ದಿವಸ ತೊಗೊಂಡ್ರೇ ಚಿನ್ನ ಬೆಳ್ಳಿ ಸೇರುತ್ತೆ ಅಂತ ಅನ್ನೋದು ಸುಳ್ಳದು. ಏಕೆ ಅಂತಂದರೆ ಅದೊಂದು ಮೂಢನಂಬಿಕೆನ ಅದು ಪ್ರಚಾರ ಮಾಡಿಬಿಟ್ಟಿದ್ದಾರೆ. ಹಂಗಾಗಿ ನಾನು ನಿನ್ನೆ ಫಂಕ್ಷನ್ಗೆ ಹೋದಾಗ ಅಲ್ಲಿ ಸುಮಾರು ಜನ ಹೇಳಿದ್ದಂಥದ್ದು ಇದು, ಒಡವೆ ಅಂಗಡಿಯವರು ಸುಳ್ಳು ಪ್ರಚಾರ ಮಾಡಿದ್ದಾರೆ, ತೊಗೊಂಡ್ರೆ ಒಳ್ಳೆಯದು ಅಂತ ಹೇಳ್ತಿದ್ದಾರೆ. ಅದೆಲ್ಲ ಸುಳ್ಳದು. ಏಕೆ ಅಂತಂದರೆ ಅವ್ರಿಗೆ ವ್ಯಾಪಾರ ಆಗಬೇಕಲ್ಲ, ಹಂಗಾಗಿ ಸುಳ್ಳು ಸುದ್ದಿ ಹಬ್ಸಿದ್ದಾರೆ. ಇದೆಲ್ಲ ಸುಳ್ಳು. ತೊಗೊಳಕ್ಕಾಗೋರು ತೊಗೊಂಡ್ರೆ ಒಳ್ಳೆಯದು, ತೊಗೊಳಕ್ಕಾಗದೇ ಇರೋವಂಥವ್ರು ಸಹ ಬೇರೆ ವಸ್ತುಗಳನ್ನ ತೊಗೊಂಡು ಬಂದರೆ ತುಂಬ ಒಳ್ಳೆಯದು ಅಂತ. ಏಕೆ ಅಂತಂದರೆ ನಿನ್ನೆ ಸುಮಾರು ಕಡೆ ಫಂಕ್ಷನ್ ನಡೆದ್ವು, ಸುಮಾರು ಕಡೆ ಒಂದು ಪಾಯ ಪೂಜೆ ಆಗಿರ್ಬೋದು, ಮನೆ ಗೃಹ ಪ್ರವೇಶ ಆಗಿರ್ಬೋದು, ಇಲ್ಲ ಎಂಗೇಜ್ಮೆಂಟ್ ಆಗಿರ್ಬೋದು, ಈ ಥರನೆಲ್ಲ ಸಹ ಫಂಕ್ಷನ್ ಅನ್ನೋದು ನಿನ್ನೆ ಮಾಡ್ತಿದ್ರು. ನನಗೂ 2-3 ಫಂಕ್ಷನ್ ಇದ್ವು, ಹಂಗಾಗಿ ನಾವು ಹೋಗಿದ್ದು ಒಂದೇ ಫಂಕ್ಷನ್ಗೆ. ನಮಗೆ ತುಂಬ ಹತ್ರವಾದಂಥವ್ರ ಮನೆ ಫಂಕ್ಷನ್ ಇತ್ತು, ಹಂಗಾಗಿ ನಾವು ಅಲ್ಲಿಗೆ ಹೋಗಿದ್ದಂಥದ್ದು. ಅಲ್ಲಿ ಬಂದಂಥ ಜನ ಹೇಳಿದ್ದೆ ಹಾಗೆ, ನಾವೇನು ತೊಗೊಂಡಿಲ್ಲ, ತೊಗೊಳಕ್ಕಾಗೋದಿಲ್ಲ. ಏಕೆ ಅಂತಂದರೆ ಚಿನ್ನ ಬೆಳ್ಳಿ ರೇಟ್ ಅಷ್ಟೊಂದಾಗಿದೆಯಲ್ಲ, ಏನು ತೊಗೊಳಕ್ಕಾಗಿಲ್ಲ. ಆದರೆ ಮನೆಗೇನಾದರೂ ಒಂದು ವಸ್ತು ತೊಗೋಬೇಕು ಅಂತ ಅಂದ್ಬಿಟ್ಟು, ಇಲ್ಲ ಬಟ್ಟೆನೋ, ಇಲ್ಲ ಮನೆಗೇನಾದರೂ ಒಂದು ದಿನಸಿ ಐಟಮೋ, ಇಲ್ಲ ದೇವರು ಫೋಟೋನೋ, ಇಲ್ಲ ದೇವರು ವಿಗ್ರಹನೋ ಏನಾದರೂ ಒಂದು ತೊಗೋತೀವಿ ಇವತ್ತು ಅಂತ ಅವ್ರು ಹೇಳ್ತಿದ್ರು. ಯಾರ ಬೈಯಲ್ಲೂ ನಾನು ಚಿನ್ನ ಬೆಳ್ಳಿ ತೊಗೊಂಡಿದ್ದೀನಿ ಅಂತಲೂ ಸಹ ಯಾರೂ ಹೇಳಲಿಲ್ಲ. ನೀವು ತೊಗೊಂಡಿಲ್ಲ ಅಂತ ಯಾರೂ ಅಷ್ಟೇ ಮನಸ್ಸಿಗೆ ಬೇಜಾರು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನಮ್ಮ ಕೈ ಸೇರಬೇಕು, ಒಂದು ಹಣ ಆಗಿರ್ಬೋದು, ಇಲ್ಲ ಒಂದು ಚಿನ್ನ ಒಡವೆ ಆಗಿರ್ಬೋದು, ಇದೆಲ್ಲ ನಮ್ಮ ಅದೃಷ್ಟಕ್ಕೆ ಒಲ್ದು ಬಂದರೆ ಮಾತ್ರ ನಾವು ತೊಗೊಳಕ್ಕಾಗೋದು. ಅದೃಷ್ಟನೇ ಇಲ್ಲ ಅಂತಂದರೆ ನಮ್ಮ ಕೈಲಿ ಏನೂ ಸಹ ಮಾಡೋಕ್ಕಾಗೋದಿಲ್ಲ. ಆದರೆ ನಮ್ಮಲ್ಲಿ ಆಸೆ ಅನ್ನೋದಿರುತ್ತೆ, ಆಸೆನೆಲ್ಲ ಭಗವಂತನ ಹತ್ರ ನಾವು ಹೇಳ್ಕೋಬೇಕು. ತಂದೆ, ನನಗೆ ಇವತ್ತು ತೊಗೊಳೋದಕ್ಕೆ ನೀನು ಅನುಗ್ರಹ ಮಾಡದೇ ಇರ್ಬೋದು, ಆದರೆ ಮುಂದೆ ಒಂದಲ್ಲ ಒಂದು ದಿವಸ ಅದನ್ನೆಲ್ಲ ತೊಗೊಳ್ಳೋ ಅಂಥ ಅನುಗ್ರಹ ನೀನು ಮಾಡು ಭಗವಂತ. ಏಕೆ ಅಂತಂದರೆ ನಮಗೆ ಜೀವನದಲ್ಲಿ ಬಡತನನೇ ನೀನು ಕೊಟ್ಬಿಟ್ಟಿದ್ಯಾ. ಹುಟ್ಟಿದಾಗಿಂದನೂ ನಾವು ಸಾಯೋ ತನಕನೂ ಕಷ್ಟ ಅನ್ನೋದೇ ನಮ್ಗೆ ಕೊಟ್ಟಿದ್ಯಾ, ಬಡತನ ಕೊಟ್ಟಿದ್ಯಾ. ನಾವು ದುಡ್ದಿದ್ದರಲ್ಲಿ ನಮಗೆ ಜೀವನ ಮಾಡೋದಕ್ಕೂ ಸಾಧ್ಯವಾಗೋದಿಲ್ಲ. ಆದರೆ ಇದನ್ನೆಲ್ಲ ತೊಗೊಳ್ಳೋ ಥರ ನಮ್ಗೆ ಆಸೆ ಅನ್ನೋದು ನೀನು ಕೊಡೋಕೆ ಹೋಗಬೇಡ ಭಗವಂತ. ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತಾರಲ್ಲ, ನಮ್ಮ ಜೀವನಕ್ಕೆ ಏನೇನು ಬೇಕೋ ಅದನ್ನು ನೀನು ಕೊಡು ಭಗವಂತ. ಏಕೆ ಅಂತಂದರೆ ಇವಾಗಿನ ಕಾಲದಲ್ಲಿ ಚಿನ್ನ ಬೆಳ್ಳಿ ಹಾಕ್ಕೊಳ್ಳೋದ್ರಿಂದ ನಮ್ಮ ಜೀವಕ್ಕೆ ಅಪಾಯ. ಸುಮಾರು ಕಡೆ ಇವಾಗ ಕಳ್ತನ ಅನ್ನೋದು ಆಗ್ತಿರುತ್ತೆ. ಈ ಚಿನ್ನ ನಾವು ಇಟ್ಕೋತೀವೋ, ಎಷ್ಟು ನಾವು ಹಾಕ್ಕೊಂಡು ಹೊರಗಡೆ ಹೋಗ್ತೀವೋ ಅಷ್ಟೇ ಅಪಾಯನೂ ಸಹ ಇದೆ. ಈ ಕೆಲವು ಕಡೆ ನಾವು ನೋಡ್ತೀವಲ್ವ, ಒಡವೆಗಳನ್ನ ಕಿತ್ಕೊಂಡು ಹೋಗೋದು, ಇಲ್ಲ ಮನೆಗೆ ನುಗ್ಗಿ ಕಳ್ತನ ಮಾಡೋದು, ಈ ಥರ ಎಲ್ಲ ಆಗ್ತಿರುತ್ತೆ. ಹಾಗಾಗಿ ನನ್ನ ಇಷ್ಟ ಪ್ರಕಾರ ನಾನು ಹೇಳೋದಾಯಿತು ಅಂತಂದರೆ, ಚಿನ್ನ ಬೆಳ್ಳಿಗೆ ಹಾಕೋಂಥ ಹಣನ ನೀವು ಒಂದು ಸೈಟೋ, ಇಲ್ಲ ಸೈಟ್ ಇರೋವಂಥವ್ರು ಮನೆ ಕಟ್ಟೋದಕ್ಕೋ ಈ ಥರ ಅಂತ ಒಂದು ಉಪಯೋಗಿಸಿ. ಆವಾಗ ಯಾರೂ ಸಹ ಏನೂ ಮಾಡೋಕ್ಕಾಗೋದಿಲ್ಲ ಅದನ್ನು ಅಲ್ವಾ. ಈಗ ಚಿನ್ನ ಬೆಳ್ಳಿ ಹಾಕ್ಕೊಂಡು, ಈಗ ಒಂದು ಸರ ಹಾಕ್ಕೊಂಡು ನಾವು ಹೊರಗಡೆ ಹೋಗ್ತೀವಿ, ಆ ಸರ ಎಷ್ಟಿರುತ್ತೆ, ಸುಮಾರು ದುಡ್ಡು ಅನ್ನೋದಿರುತ್ತೆ. ಈಗ ಒಂದು 30 ಗ್ರಾಮ್ ಚಿನ್ನಕ್ಕೆ 3.5-4 ಲಕ್ಷ ರೂಪಾಯಿ ಇರ್ಬೋದು ಅಂತ ನಾನು ಅಂದಾಜಿಂದ ಹೇಳ್ತಾ ಇದ್ದೀನಿ. ಅಷ್ಟು ದುಡ್ಡು ದುಡಿಬೇಕಾದ್ರೆ ನಮ್ಗೆ ಎಷ್ಟು ಕಷ್ಟ ಇರುತ್ತೆ. ಈಗ ಒಬ್ಬ ಕಳ್ಳ ಬಂದು ಅದನ್ನು ಕಿತ್ಕೊಂಡು ಹೊರ್ಟೋಗ್ತಾನೆ, ನಮ್ಗೆ ಅದರಿಂದ ಕಷ್ಟನೇ ಜಾಸ್ತಿ, ಕಳ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಅದರಿಂದ ಶ್ರಮ ಜಾಸ್ತಿ. ಅದು ಹುಡ್ಕೋದಾಗಿರ್ಬೋದು, ಇಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಡೋದಾಗಿರ್ಬೋದು, ಈ ಥರ ಎಲ್ಲ ಒಂದು ತಲೆನೋವು ಅನ್ನೋದು ಬರುತ್ತೆ. ಹಾಗಾಗಿ ಇರೋರು ಅಷ್ಟೇ, ಇಲ್ಲದೇ ಇರೋರು ಅಷ್ಟೇ, ಇರೋ ಅಂಥವ್ರು ಯಾರು ಅಷ್ಟೇ ಜಾಸ್ತಿ ಒಡವೆ ವಸ್ತ್ರನ ಹೊರಗಡೆ ಹಾಕ್ಕೊಂಡು ಹೋಗೋದು ಇವಾಗಿನ ಕಾಲದಲ್ಲಂತೂ ತಪ್ಪದು. ಏಕೆ ಅಂತಂದರೆ ಇವಾಗಿನ ಕಾಲದಲ್ಲಿ ಯಾರು ಒಡವೆ ಹಾಕ್ಕೊಂಡಿದ್ದಾರೋ, ಯಾರು ಚಿನ್ನಾಭರಣ ಹಾಕ್ಕೊಂಡು ಹೊರಗಡೆ ಹೋಗ್ತಿದ್ದಾರೋ ಅಂತಲೇ ಕಾಯ್ಕೊಂಡು ಕೂತಿರ್ತಾರೆ ಅಲ್ವಾ. ಈ ಬೆಳಗ್ಗೆ ಆದರೆ ಸಂಜೆ ಆದರೆ ಎಲ್ಲ ಕಡೆನೂ ಸಹ ನಾವು ಕೇಳ್ತಾ ಇರ್ತೀವಿ, ನ್ಯೂಸಲ್ಲಾಗಿರ್ಬೋದು, ಇಲ್ಲ ಜನದ ಬಾಯಲಾಗಿರ್ಬೋದು, ಕಳ್ತನ ಅನ್ನೋದು ಸಹ ಕೇಳ್ತಾ ಇರ್ತೀವಿ. ಹಂಗಾಗಿ ನಾನು ಹೇಳೋದೇನು ಅಂತಂದರೆ, ಚಿನ್ನ ಬೆಳ್ಳಿಗೆ ಹಾಕೋಷ್ಟು ದುಡ್ಡನ್ನ ಒಂದು ಸೈಟೋ, ಇಲ್ಲ ಒಂದು ಮನೆನೋ, ಇಲ್ಲ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸ್ಬಿಡ್ತು ಅಂತಂದರೆ ಅವೇ ನಮಗೆ ಚಿನ್ನಾಭರಣ ಅಲ್ವಾ, ಅವೇ ಒಂದು ಆಸ್ತಿ. ಮಕ್ಕಳಿಗೆ ಒಂದು ವಿದ್ಯೆ ಕೊಡ್ತು ಅಂದರೆ ಅವ್ರ ಕಾಲ ಮೇಲೆ ಅವರು ನಿಂತ್ಕೋತಾರೆ, ಅವ್ರ ಕಾಲ ಮೇಲೆ ಅವ್ರು ನಿಂತು ನಮ್ಮನ್ನು ಸಹ ನಾಳೆ ದಿವಸ ಸಾಕ್ತಾರೆ.
ವಿದ್ಯೆನ ಯಾರೂ ಸಹ ಕತ್ಕೊಂಡೋಕ್ಕಾಗೋದಿಲ್ಲ. ಇವಾಗ ಒಂದು ಸೈಟು ಒಂದು ಮನೆಯೂ ಸಹ ಯಾರೂ ಕತ್ಕೊಂಡೋಕ್ಕಾಗೋದಿಲ್ಲ. ಆದರೆ ನಾವು ಒಡವೆಗೆ ಅಂತ ಹಣ ಹೂಡ್ತೀವಲ್ಲ, ಅದರಿಂದನೇ ನಮಗೆ ತುಂಬ ಅಪಾಯ ಅನ್ನೋದು ಬರ್ತಿರುತ್ತೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ನನಗೆ ಕಮೆಂಟಲ್ಲಿ ತಪ್ಪದೇ ತಿಳಿಸಿ ನನಗೆ. ಏಕೆಂತಂದರೆ ನನಗೆ ಅನಿಸಿದ್ದನ್ನು ನಾನು ಹೇಳ್ತಾ ಹೋಗ್ತೀನಿ. ಈಗ ನಾವು 10,000 ದುಡಿಬೇಕು ಅಂದರೆ ಒಂದು ತಿಂಗಳೆಲ್ಲ ಕಷ್ಟಪಟ್ಟು ಅವ್ರು ಅಂದಂಗೆ ಅನ್ಸ್ಕೊಂಡು ಅವ್ರ ಕಾಲಲ್ಲಿ ತೋರಿಸಿದ್ದನ್ನು ನಾವು ಕೈಯಲ್ಲಿ ಮಾಡಿಕೊಂಡು ಕಷ್ಟಪಟ್ಟು 10,000 ದುಡಿತೀವಿ. 10,000 ದುಡಿದ್ರೂ 1 ಗ್ರಾಮ್ ಚಿನ್ನ ಬರೋದಿಲ್ಲ. ಅಕಸ್ಮಾತ್ ನಾವು 1 ಗ್ರಾಮ್ ಚಿನ್ನ ತೊಗೊಂಡ್ವಿ ಅಂತಂದರೆ ಅದನ್ನು ಕಳ್ಕೊಂಡಾಗ ಎಷ್ಟು ನೋವಾಗುತ್ತೆ ನಮಗೆ ಅಲ್ವಾ. ನಾನು ಅದ್ರ ಪ್ರಕಾರನೇ ನಾನು ನಿಮಗೆ ಹೇಳ್ತಾ ಇರೋವಂಥದ್ದು, ಯಾರು ಚಿನ್ನ ಬೆಳ್ಳಿ ತೊಗೊಳಕ್ಕಾಗಿಲ್ಲ ಅಂತನ್ನೋರು ಈ ಥರ ಒಂದು ನೀವು ಸೈಟು ಮನೆಗಾಗಿರ್ಬೋದು, ಇಲ್ಲ ಮಕ್ಳಿಗೆ ಒಂದು ಒಳ್ಳೆ ವಿದ್ಯಾಭ್ಯಾಸ ಅನ್ನೋದು ಕೊಡಿಸಿ. ತುಂಬ ಒಳ್ಳೆಯದು. ಇವಾಗಿನ ಕಾಲದಲ್ಲಿ ಹಣ ಆಸ್ತಿ ಸಂಪಾದನೆ ಮಾಡೋದಕ್ಕಿಂತ ಹೆಚ್ಚಾಗಿ ಒಂದು ವಿದ್ಯಾಭ್ಯಾಸ ಅನ್ನೋದು ಮಕ್ಕಳಿಗೆ ಕೊಡಿಸ್ಬಿಡ್ತು ಅಂತಂದರೆ ಅವೇ ಒಂದು ಆಸ್ತಿ, ಮಕ್ಕಳೇ ಒಂದು ಆಸ್ತಿ ಅಲ್ವಾ. ಇವಾಗಂತೂ ಚಿನ್ನ ಬೆಳ್ಳಿ ತೊಗೊಳೋಕೆ ಹಾಕೋಂಥ ದುಡ್ಡನ್ನ ಒಂದು ಸೈಟೇ ತೊಗೋಬೋದು, ಅಷ್ಟು ರೇಟ್ ಆಗೋಗಿದೆ. ನಮಗಂತೂ ತೊಗೊಳೋದಕ್ಕಂತೂ ಸಾಧ್ಯವಾಗೋದಿಲ್ಲ. ಇರೋದನ್ನ ಉಳಿಸ್ಕೊಂಡು ಹೋಗಬೇಕು ಅಷ್ಟೇ. ಅದನ್ನ ಹಾಕ್ಕೊಂಡು ಸಹ ಹೊರ್ಗಡೆ ಓಡಾಡೋದಕ್ಕೂ ಸಹ ನಮ್ಗೆ ಭಯ ಆಗುತ್ತೆ. ಎಲ್ಲಿ ಯಾವಾಗ ಏನಾಗುತ್ತೋ ಅಂತಲೂ ಸಹ ಹೇಳೋಕ್ಕಾಗೋದಿಲ್ಲ. ಇಷ್ಟು ಭಯದಲ್ಲೇ ನಾವು ಬದುಕಬೇಕು. ಅಷ್ಟು ಲಕ್ಷಾಂತರ ರೂಪಾಯಿ ಕೊಟ್ಟು ನಾವು ಒಡವೆ ತೊಗೊಳ್ತೀವಿ ಅಂತಂದರೆ ಅದನ್ನು ಭಯದಲ್ಲೇ ನಾವು ಹಾಕ್ಕೊಂಡು ಓಡಾಡಬೇಕು. ಈಗ ಯಾರಿಗಾದ್ರೂ ತೋರಿಸ್ಕೊಳ್ಳೋದಕ್ಕೂ ಆಗೋದಿಲ್ಲ. ನಾವು ಲಕ್ಷಾಂತರ ರೂಪಾಯಿ ಕೊಟ್ಟು ಒಡವೆ ತೊಗೊಂಡು ನಾವು ಹಾಕ್ಕೊಂಡು ಹೋಗೋದಕ್ಕೂ ಸಹ ಆಗೋದಿಲ್ಲ. ಈಗ ಅಷ್ಟು ದುಡ್ಡು ಕೊಟ್ಟು ತೊಗೊಂಡು ಮನೆಯಲ್ಲೂ ಇಡೋಕ್ಕಾಗೋದಿಲ್ಲ. ನಾವು ಹಾಕ್ಕೊಳ್ಳೇಬೇಕು ಅನ್ನೋದೊಂದು ಆಸೆ ಬರುತ್ತೆ. ಹಾಕ್ಕೊಂಡ್ರೆ ಈ ಥರ ಎಲ್ಲ ಒಂದು ಅಪಾಯ ಅನ್ನೋದು ಬರ್ತಿದೆ. ಹಾಗಾಗಿ ನನಗೆ ಅನಿಸಿದ್ದನ್ನು ನಾನು ಹೇಳಿದೆ. ನಿಮಗೆ ಏನು ಅನಿಸುತ್ತೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನನಗೆ ದೇವರು ಹೀಗೆ ಇಟ್ಟಿರೋದಿಲ್ಲ, ನಮ್ಮನ್ನು ಒಂದಲ್ಲ ಒಂದು ದಿವಸ ಮೇಲೆ ತೊಗೊಂಡು ಹೋಗ್ತಾರೆ ಅಲ್ವಾ. ಕಷ್ಟಪಡೋರಿಗೆ ಕಷ್ಟನೇ ಕೊಡೋದಿಲ್ಲ ದೇವರು, ಸುಖದಲ್ಲಿರೋರಿಗೆ ಸುಖನೇ ಕೊಡೋದಿಲ್ಲ. ಅವ್ರವ್ರಿಗೂ ಕರ್ಮಕ್ಕೆ ಬಿಟ್ಟಿದ್ದಂಥದ್ದು. ನಾವು ಮಾಡಿರೋ ಪಾಪ ಕರ್ಮ ಎಲ್ಲ ತೀರಿದ ನಂತರ ಒಂದಲ್ಲ ಒಂದು ದಿವಸ ದೇವರು ಅನುಗ್ರಹ ಮಾಡೇ ಮಾಡ್ತಾರೆ. ಏಕೆಂತಂದರೆ ಮನುಷ್ಯನಿಗೆ ಕಷ್ಟ ಬರೋದು, ಒಂದು ಮರ ಗಿಡಕ್ಕೆ ಕಷ್ಟ ಬರೋದಿಲ್ಲ. ಹಾಗಾಗಿ ಬಂದಂಥ ಕಷ್ಟನ ಭಗವಂತ ನಿನ್ನ ಪ್ರಸಾದ ಇದು, ನೀನು ಕೊಟ್ಟಿರೋ ಪ್ರಸಾದ ಇದು, ಅದನ್ನು ನಾನು ಕಣ್ಗೊತ್ಕೊಂಡು ನಾನು ಅನುಭವಿಸ್ತೀನಿ ಭಗವಂತ. ಆದರೆ ನಾನು ಎಷ್ಟು ಕಷ್ಟಪಡ್ತೀನೋ, ಎಷ್ಟು ಹಸುವಿನಿಂದ ನಾನು ನರಳ್ತೀನೋ, ನನ್ನ ಹಸುವಿನಲ್ಲಿ ನೀನಿರಬೇಕು, ನನ್ನ ಬಡತನದಲ್ಲಿ ನೀನಿರಬೇಕು, ನನ್ನ ಕಣ್ಣೀರಲ್ಲಿ ನೀನಿರಬೇಕು, ನನ್ನ ಮನೆಯಲ್ಲಿ ನೀನಿರಬೇಕು ಅಂತ ನಾವಿಷ್ಟನ್ನು ಕೇಳಿಬಿಟ್ರೆ ಸಾಕು. ಭಗವಂತನೇ ನಮ್ಮ ಜೊತೆಗಿದ್ದರೆ ಯಾವ ಆಡಂಬರದ ಜೀವನನೂ ಸಹ ನಮಗೆ ಬೇಕಾಗಿರೋದಿಲ್ಲ. ಏಕೆಂತಂದರೆ ಭಗವಂತ ಆಡಂಬರದ ಜೀವನನೂ ಕೊಡ್ತಾನೆ, ಎಲ್ಲನೂ ಸಹ ಕೊಡ್ತಾನೆ. ಆದರೆ ಅಂಥವ್ರಿಗೆ ದೇವರಿರೋದಿಲ್ಲ. ದೇವರು ಬೇಕಾ ನಮಗೆ? ಇಷ್ಟೊಂದು ಆಡಂಬರದ ಜೀವನ ಬೇಕಾ ನಮಗೆ ಆಡಂಬರದ ಜೀವನಕ್ಕಿಂತ ಹೆಚ್ಚಾಗಿ ಭಗವಂತ ಒಬ್ಬ ನಮ್ಮ ಜೊತೆಗಿದ್ರೆ ಸಾಕು. ಎಲ್ಲವನ್ನೂ ಸಹ ಕೊಟ್ಟಿರ್ತಾನೆ. ಆದರೆ ಕೆಲವ್ರಿಗೆ ನೆಮ್ಮದಿ ಕೊಟ್ಟಿರೋದಿಲ್ಲ, ಆರೋಗ್ಯ ಕೊಟ್ಟಿರೋದಿಲ್ಲ. ಒಬ್ಬೊಬ್ಬರ ಕಡೆ ಒಂದೊಂದು ಥರ ಕಷ್ಟ ಅನ್ನೋದು ಸಹ ಕೊಟ್ಟಿರ್ತಾನೆ. ಕೆಲವ್ರು ಹೇಳ್ತಾರೆ ನನಗೆಲ್ಲ ಇದೆ ಆದರೆ ನನಗೆ ನೆಮ್ಮದಿ ಇಲ್ಲ ಅಂತ ಕೆಲವ್ರು ಹೇಳ್ತಾರೆ. ನನ್ನ ಮನೆಯಲ್ಲಿ ನೆಮ್ಮದಿ ಇದೆ ಆದರೆ ಬಡತನ ಇದೆ. ಮನೇಲಿರೋಷ್ಟು ಜನನು ನೆಮ್ಮದಿಯಾಗಿ ಇದ್ದೀವಿ ನಾವು, ಆದರೆ ಬಡತನ ಅನ್ನೋದು ನಮ್ಮನ್ನು ಕಿತ್ಕೊಂಡು ತಿಂತಿದೆ ಅಂತ ಕೆಲವರು ಹೇಳ್ತಾರೆ. ಒಬ್ಬೊಬ್ರಿಗೆ ಒಂದೊಂದು ಥರ ಕಷ್ಟ ಅನ್ನೋದು ದೇವರು ಕೊಟ್ಟಿರ್ತಾರೆ. ಆ ಕಷ್ಟಕ್ಕೆಲ್ಲ ಭಗವಂತನ ನಾವು ಸ್ಮರಣೆ ಮಾಡಬೇಕು. ನಾವು ಏನು ಮಾಡಬೇಕು, ದೇವ್ರನ್ನ ಹೊಲ್ಸ್ಕೊಳ್ಳೋದಕ್ಕೆ, ತಾಯಿ ಲಕ್ಷ್ಮೀ ದೇವಿ ನಮ್ಮ ಮನೆಗೆ ಬರೋದಕ್ಕೆ, ರಾಯರು ನಮ್ಮ ಜೊತೇಲಿ ಇರೋದಕ್ಕೆ ನಾವು ಏನು ಮಾಡಬೇಕು ಅದನ್ನು ನಾವು ಮಾಡ್ತಾ ಹೋಗೋಣ. ಫಲನ ಭಗವಂತಂಗೆ ಬಿಟ್ಬಿಡೋಣ. ಈಗ ನಾವು ಒಂದು ಕೆಲಸ ಕಾರ್ಯ ನಾವು ಮಾಡ್ತೀವಿ, ಅದಕ್ಕೆ ಪ್ರತಿಫಲವಾಗಿ ಏನಾದರೂ ಒಂದು ಕೊಟ್ಟೆ ಕೊಡ್ತಾನೆ ದೇವರು. ನಮ್ಮನ್ನ ನಿರಾಸೆ ಅನ್ನೋದು ಮಾಡೋದಿಲ್ಲ. ಎಲ್ಲ ಇರೋರಿಗೆ ಒಂದು ಥರ ಆದರೆ ಏನೂ ಇಲ್ದವ್ರಿಗೆ ಒಂದು ಥರ ಚಿಂತೆ ಅನ್ನೋದಿರುತ್ತೆ. ಕೆಲವರು ಆಡಂಬರದ ಜೀವನನೂ ಸಹ ನಡೆಸ್ತಿರ್ತಾರೆ. ಅಂಥವ್ರು ನೋಡಿ ನಾವು ಏನು ಇಲ್ಲದೆ ಇರೋರು ನಮಗೂ ಸಹ ದೇವ್ರ ಮುಂದೆ ಕೂತ್ಕೊಂಡು ನಾವು ಕೇಳ್ಕೊತೀವಿ, ದೇವ್ರ ಪೂಜೆ ಮಾಡೋದಿಲ್ಲ, ದೇವಸ್ಥಾನಕ್ಕೆ ಹೋಗೋದಿಲ್ಲ, ಯಾರಿಗೂ 10 ರೂಪಾಯಿ ದಾನ ಮಾಡೋದಿಲ್ಲ, ಒಂದು ತುತ್ತು ಹಸ್ತೋರ್ಗೆ ಅನ್ನ ಹಾಕೋದಿಲ್ಲ. ಅಂಥವ್ರಿಗೆ ನೀನು ಒಳ್ಳೇದು ಮಾಡಿದ್ಯಾ, ಎಲ್ಲ ಒಳ್ಳೆ ಮನಸ್ಸು ಇರೋರಿಗೆ ನೀನು ಇಷ್ಟೊಂದು ಕಷ್ಟ ಕೊಡ್ತೀಯಲ್ಲ ಅಂತಂದರೆ ಹೌದು, ಕಷ್ಟ ಇರೋರ ಮನೆಯಲ್ಲೇ ಭಗವಂತ ಇರ್ತಾನೆ. ನಾವು ಎಷ್ಟು ಕಷ್ಟಪಡ್ತೀವೋ ಅಂಥವ್ರ ಜೊತೆನೇ ದೇವತೆಗಳೇ ಇರ್ತಾರೆ. ಏಕೆಂತಂದರೆ ಕಷ್ಟ ಕೊಡೋದಕ್ಕಾದರೂ ನಮ್ಮನ್ನು ನೋಡ್ತಿರ್ತಾರಲ್ಲ ದೇವರು. ನಿಮ್ಗೆ ಎಷ್ಟು ಕಷ್ಟ ಕೊಡ್ತಿರ್ತಾರೋ ನಿಮ್ಮ ಜೊತೆನೇ ದೇವರು ಇರ್ತಾರೆ. ಕಷ್ಟ ಇಲ್ಲ ಅಂತ ಅನ್ನೋರ ಜೊತೆಲಿ ದೇವ್ರು ಇರೋದಿಲ್ಲ. ಇವ್ರಿಗೆ ಇವತ್ತು ಈ ಕಷ್ಟ ಕೊಡಬೇಕು, ನಾಳೆ ಇನ್ಯಾವ ಥರ ಕಷ್ಟ ಕೊಡಬೇಕು ಅಂತ ಭಗವಂತ ಯೋಚನೆ ಮಾಡ್ತಿರ್ತಾನಲ್ಲ, ಆವಾಗ ಅವನ ಅನುಗ್ರಹ ನಮ್ಮ ಮೇಲಿದೆ ಅಂತ ನಾವು ತಿಳ್ಕೊಬೇಕು. ಕಷ್ಟ ಕೊಡುವಾಗಾದ್ರೂ ನಮ್ಮನ್ನು ನೆನೆಸ್ಕೊಂಡು ನಮಗೆ ಕಷ್ಟ ಕೊಡ್ತಿರ್ತಾರಲ್ಲ, ಇಷ್ಟನ್ನು ನಾವು ಅರ್ಥ ಮಾಡ್ಕೋಬೇಕು. ಮುಂಚೆ ಎಲ್ಲ ನಮಗೆ ಕಷ್ಟ ಬಂದಾಗ ದೇವ್ರನ್ನ ಸಹ ನಾವು ಬೈಕೋತೀವಿ. ನಾವು ದೇವ್ರ ಮುಂದೆ ಕೂತ್ಕೊಂಡು ಏನಂತಂಗೆ ನಮ್ಗೆ ಕಷ್ಟ ಕೊಡ್ತಾ ಇದೀಯಾ, ನಮಗೆ ದುಡಿತಾ ಇದ್ದೀವಿ ಆದರೂ ದುಡ್ದಂಥ ಹಣ ನಮ್ಮ ಕೈ ಬಾಯಿ ಹತ್ತುತ್ತಾ ಇಲ್ಲ, ನಮ್ಮ ಬಡತನ ತೀರ್ಸೋಕ್ಕಾಗ್ತಿಲ್ಲ
ಇಲ್ವಲ್ಲ ದೇವ್ರೆ ಅಂತ ನಾವು ಕೇಳ್ಕೊತೀವಿ. ದೇವರು ಅಂಥವ್ರ ಜೊತೆನೇ ಇರ್ತಾನೆ, ಬಡತನದಲ್ಲೇ ಭಗವಂತ ಇರ್ತಾನೆ. ಇದೆಲ್ಲ ನಮಗೆ ಅನುಭವಗಳಾಗಿರುತ್ತೆ. ಸುಮಾರು ಜನ ತುಂಬ ಕಷ್ಟಪಡ್ತಿರ್ತಾರೆ, ಒಬ್ಬೊಬ್ರಿಗೆ ಒಂದೊಂದು ಥರ ಕಷ್ಟ ಅನ್ನೋದು ಅನುಭವಿಸ್ತಿರ್ತಾರೆ. ಕೆಲವರು ದೇವರೇ ನನಗೆ ಸಾವು ಕೊಟ್ಬಿಡು ತಂದೆ, ನನಗೆ ಇರೋಕೆ ಒಂದಿಷ್ಟು ಅಗಲ ಗೂಡು ಮಾಡಿಕೊಡು ಭಗವಂತ, ನಾನು ಎಷ್ಟು ದಿನ ಅಂತ ಈ ಬಾಡಿಗೆ ಮನೆಯಲ್ಲಿ ಕಂಡೋರಂಗಲ್ಲೇ ನಾನು ಬದುಕಬೇಕು ಅಂತ ಕೆಲವ್ರು ಕೇಳ್ಕೊಡ್ತಿರ್ತಾರೆ. ಒಬ್ಬೊಬ್ರಿಗೆ ಒಂದೊಂದು ಕೋರಿಕೆ ಅನ್ನೋದಿರುತ್ತೆ. ನೀವು ಯಾರನ್ನೂ ನಂಬಿಲ್ಲ ತಂದೆ, ಗುರು ರಾಯರನ್ನ ನೀವು ನಂಬಿರೋದು. ನಿಮ್ಮ ಹತ್ರ ಪೂಜೆ ಮಾಡಿಸ್ಕೊಂಡು ರಾಯರು ಹಾಗೆ ಇರೋದಿಲ್ಲ, ಅದಕ್ಕೆ ಫಲ ಅಂತ ಏನಾದರೂ ನಮಗೆ ಕೊಟ್ಟೆ ಕೊಡ್ತಾರೆ. ರಾಯರನ್ನ ನಂಬಬೇಕು, ರಾಯರನ್ನ ಜಪ ಮಾಡಬೇಕು, ರಾಯರು ಮಠಕ್ಕೆ ಹೋಗಬೇಕು, ರಾಯರನ್ನೇ ನಾವು 24 ಗಂಟೆ ನೆನೆಸ್ಕೊಂಡು ನಾವು ಜೀವನ ಮಾಡ್ತು ಅಂತಂದರೆ ಖಂಡಿತ ಅಂಥವ್ರ ಪಾಲಿಗೆ ಭಗವಂತ ಇರ್ತಾನೆ ಅಂತ ನನ್ನ ಅನುಭವದ ಮಾತಿಂದ ನಾನು ಹೇಳ್ತಾ ಇದ್ದೀನಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ.